ಮಡಿಕೇರಿಯಲ್ಲಿ ಕಳೆದ 23 ದಿನಗಳಿಂದ ಕೊಡವರ ಹಾಕಿ ಪಂದ್ಯಾವಳಿ ನಡೀತಾ ಇದೆ. ಬಹಳ ವಿಶೇಷ ಅಂದ್ರೆ ಹಾಕಿ ನಡುವೆ ಶೂಟಿಂಗ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ನೂರಾರು ಸ್ಪರ್ಧಿಗಳು ಗುರಿಯಿಟ್ಟು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಹಾಗಾದ್ರೆ ಹೇಗಿತ್ತು ಈ ಶೂಟಿಂಗ್ ಸ್ಪರ್ಧೆ? ನೀವೇ ತೆಂಗಿನಕಾಯಿಗೆ ಗುರಿ ಇಡ್ತಿರೋ ಸ್ಪರ್ಧಿಗಳು, ನಾವೇನ್ ಕಡಿಮೆ ಅಂತ ಟಾರ್ಗೆಟ್ ಇಟ್ಟಿರೋ ಮಹಿಳೆಯರು, ಮೊಟ್ಟೆಗೆ ಗುರಿ ಇಟ್ಟು ಹೊಡೆದ ಮಕ್ಕಳು, ಅಬ್ಬಬ್ಬ ಎಲ್ಲೆಲ್ಲೂ ಕೋವಿಯದ್ದೇ ಕಾರುಬಾರು. ಮಂಜಿನ ನಗರಿಯಲ್ಲಿ ಶೂಟಿಂಗ್ ಸ್ಪರ್ಧೆ, ಪುರುಷರಂತೆ ಗುರಿ ಇಟ್ಟ ಮಹಿಳೆಯರು. ಕೊಡಗು ಜಿಲ್ಲೆಯ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಾಕಿ ಮೈದಾನದಲ್ಲಿ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ನಡೆದಿದೆ. ಈ ಬಾರಿ ಹಾಕಿ ಪಂದ್ಯಾವಳಿ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರೋ ಹಿನ್ನೆಲೆ ಶೂಟಿಂಗ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪುರುಷರಷ್ಟೇ ಅಲ್ಲ, ಮಹಿಳೆಯರು ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕೋವಿ ಹಿಡಿದು ಗುರಿಯಿಟ್ಟರು. ಒಂದು ಕಡೆ ಮೈದಾನದಲ್ಲಿ ಬಿರುಸಿನಿಂದ ಹಾಕಿ ಆಟ ನಡೆಯುತ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಶೂಟಿಂಗ್ ಸ್ಪರ್ಧೆ ನಡೆಸಲಾಯಿತು. ಕೊಡವರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಮುಕ್ತ ಅವಕಾಶ ನೀಡಲಾಗಿತ್ತು. ರಾಜ್ಯದ ಹಲವೆಡೆಯಿಂದ ಸುಮಾರು 300ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ದು ವಿಶೇಷ. ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾವು ಇವತ್ತು ತೆಂಗಿನಕಾಯಿ ಗುಂಡು ಹೊಡೆಯುವಂತಹ ಸ್ಪರ್ಧೆಯನ್ನು ಕೂಡ ನಮ್ಮ ಅವಿಭಾಜ್ಯ ಅಂಗವಾಗಿರುವಂತಹ ಕೋವಿ ನಮ್ಮ ಕೊಡವರ ಹಾಗೂ ಕೊಡಗಿನ ಜನತೆಯ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಅದರ ಒಂದು ಹಬ್ಬವನ್ನು ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಮುಕ್ತವಾಗಿರುತ್ತೆ, ಎಲ್ಲರೂ ಇದರಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಇನ್ನು ಈ ಶೂಟಿಂಗ್ ಸ್ಪರ್ಧೆಯಲ್ಲಿ 3 ವಿಭಾಗಗಳನ್ನ ಮಾಡಲಾಗಿತ್ತು. 12th ಬೋರ್ .22 ಕೋವಿಯಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಹಾಗೂ ಏರ್ ಗನ್ ನಲ್ಲಿ ಮೊಟ್ಟೆಗೆ ಹೊಡೆಯುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ತಲಾ 30 ಮೀಟರ್, 50 ಮೀಟರ್ ಹಾಗೂ ಮೊಟ್ಟೆಗೆ 15 ಮೀಟರ್ ದೂರವನ್ನ ನಿಗದಿಪಡಿಸಲಾಗಿತ್ತು. ಕೊಡಗಿನಲ್ಲಿ ಕೋವಿಯನ್ನ ಪೂಜ್ಯ ಭಾವನೆಯಿಂದ ನೋಡಲಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಕೋವಿಯನ್ನ ಬಳಸಲಾಗುತ್ತೆ. ಹೀಗಾಗಿ ಈ ಕೋವಿ ಹಬ್ಬವನ್ನ ನಡೆಸಿರೋದು ನಮಗೆ ತುಂಬಾ ಸಂತಸವಾಗಿದೆ ಅಂತಾರೆ ಮಹಿಳೆಯರು. ನಾವು ಕೊಡವರು, ನಾವು ಮಾರ್ಷಲ್ ರೇಸ್ ಫಾಲೋ ಮಾಡೋರು. ಸೊ ನಮಗೆ ಹೆಣ್ಮಕ್ಳಿಗೆ ಸಹ ವಿ ಆರ್ ಟ್ರೈನ್ಡ್. ನಾವು ವೆಪನ್ ಟ್ರೈನ್ಡ್ ಅಂಡ್ ಕಾಂಬ್ಯಾಟ್ ಟ್ರೈನ್, ವಿ ಆರ್ ಆಲ್ರೆಡಿ ಟ್ರೈನ್. ಅಂಡ್ ನಮಗೆ ಚಿಕ್ಕದ್ರಿಂದನೂ ಹುಟ್ಟಿದಕ್ಕೆ, ಸಾವಿಗೆ, ಒಳ್ಳೇದಕ್ಕೆ, ಕೆಟ್ಟ ಕಾರ್ಯಕ್ಕೆ ಎಲ್ಲದಕ್ಕೂ ನಾವು ವೆಪನ್ ಯೂಸ್ ಮಾಡ್ತೀವಿ. ವೆಪನ್ ನಾವು ಪೂಜೆ ಸಹ ಮಾಡ್ತೀವಿ. ದಿನದಿಂದ ದಿನಕ್ಕೆ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಹಬ್ಬದ ರೀತಿಯಲ್ಲಿ ನಡೆದಿದೆ. ಹಾಕಿಯೊಂದಿಗೆ ಹಲವು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಜನಮನ ರಂಜಿಸುತ್ತಿರುವುದಂತೂ ಸತ್ಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕಳೆದ 23 ದಿನಗಳಿಂದ ಕೊಡವರ ಹಾಕಿ ಪಂದ್ಯಾವಳಿ ನಡೀತಾ ಇದೆ. ಬಹಳ ವಿಶೇಷ ಅಂದ್ರೆ ಹಾಕಿ ನಡುವೆ ಶೂಟಿಂಗ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ನೂರಾರು ಸ್ಪರ್ಧಿಗಳು ಗುರಿಯಿಟ್ಟು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಹಾಗಾದ್ರೆ ಹೇಗಿತ್ತು ಈ ಶೂಟಿಂಗ್ ಸ್ಪರ್ಧೆ? ನೀವೇ ತೆಂಗಿನಕಾಯಿಗೆ ಗುರಿ ಇಡ್ತಿರೋ ಸ್ಪರ್ಧಿಗಳು, ನಾವೇನ್ ಕಡಿಮೆ ಅಂತ ಟಾರ್ಗೆಟ್ ಇಟ್ಟಿರೋ ಮಹಿಳೆಯರು, ಮೊಟ್ಟೆಗೆ ಗುರಿ ಇಟ್ಟು ಹೊಡೆದ ಮಕ್ಕಳು, ಅಬ್ಬಬ್ಬ ಎಲ್ಲೆಲ್ಲೂ ಕೋವಿಯದ್ದೇ ಕಾರುಬಾರು. ಮಂಜಿನ ನಗರಿಯಲ್ಲಿ ಶೂಟಿಂಗ್ ಸ್ಪರ್ಧೆ, ಪುರುಷರಂತೆ ಗುರಿ ಇಟ್ಟ ಮಹಿಳೆಯರು. ಕೊಡಗು ಜಿಲ್ಲೆಯ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಾಕಿ ಮೈದಾನದಲ್ಲಿ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ನಡೆದಿದೆ. ಈ ಬಾರಿ ಹಾಕಿ ಪಂದ್ಯಾವಳಿ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರೋ ಹಿನ್ನೆಲೆ ಶೂಟಿಂಗ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪುರುಷರಷ್ಟೇ ಅಲ್ಲ, ಮಹಿಳೆಯರು ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕೋವಿ ಹಿಡಿದು ಗುರಿಯಿಟ್ಟರು. ಒಂದು ಕಡೆ ಮೈದಾನದಲ್ಲಿ ಬಿರುಸಿನಿಂದ ಹಾಕಿ ಆಟ ನಡೆಯುತ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಶೂಟಿಂಗ್ ಸ್ಪರ್ಧೆ ನಡೆಸಲಾಯಿತು. ಕೊಡವರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಮುಕ್ತ ಅವಕಾಶ ನೀಡಲಾಗಿತ್ತು. ರಾಜ್ಯದ ಹಲವೆಡೆಯಿಂದ ಸುಮಾರು 300ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ದು ವಿಶೇಷ. ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾವು ಇವತ್ತು ತೆಂಗಿನಕಾಯಿ ಗುಂಡು ಹೊಡೆಯುವಂತಹ ಸ್ಪರ್ಧೆಯನ್ನು ಕೂಡ ನಮ್ಮ ಅವಿಭಾಜ್ಯ ಅಂಗವಾಗಿರುವಂತಹ ಕೋವಿ ನಮ್ಮ ಕೊಡವರ ಹಾಗೂ ಕೊಡಗಿನ ಜನತೆಯ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಅದರ ಒಂದು ಹಬ್ಬವನ್ನು ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಮುಕ್ತವಾಗಿರುತ್ತೆ, ಎಲ್ಲರೂ ಇದರಲ್ಲಿ ಭಾಗವಹಿಸುವಂತಹ
ಅವಕಾಶವನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಇನ್ನು ಈ ಶೂಟಿಂಗ್ ಸ್ಪರ್ಧೆಯಲ್ಲಿ 3 ವಿಭಾಗಗಳನ್ನ ಮಾಡಲಾಗಿತ್ತು. 12th ಬೋರ್ .22 ಕೋವಿಯಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಹಾಗೂ ಏರ್ ಗನ್ ನಲ್ಲಿ ಮೊಟ್ಟೆಗೆ ಹೊಡೆಯುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ತಲಾ 30 ಮೀಟರ್, 50 ಮೀಟರ್ ಹಾಗೂ ಮೊಟ್ಟೆಗೆ 15 ಮೀಟರ್ ದೂರವನ್ನ ನಿಗದಿಪಡಿಸಲಾಗಿತ್ತು. ಕೊಡಗಿನಲ್ಲಿ ಕೋವಿಯನ್ನ ಪೂಜ್ಯ ಭಾವನೆಯಿಂದ ನೋಡಲಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಕೋವಿಯನ್ನ ಬಳಸಲಾಗುತ್ತೆ. ಹೀಗಾಗಿ ಈ ಕೋವಿ ಹಬ್ಬವನ್ನ ನಡೆಸಿರೋದು ನಮಗೆ ತುಂಬಾ ಸಂತಸವಾಗಿದೆ ಅಂತಾರೆ ಮಹಿಳೆಯರು. ನಾವು ಕೊಡವರು, ನಾವು ಮಾರ್ಷಲ್ ರೇಸ್ ಫಾಲೋ ಮಾಡೋರು. ಸೊ ನಮಗೆ ಹೆಣ್ಮಕ್ಳಿಗೆ ಸಹ ವಿ ಆರ್ ಟ್ರೈನ್ಡ್. ನಾವು ವೆಪನ್ ಆಗಲಿ ವೆಪನ್ ಟ್ರೈನ್ಡ್ ಅಂಡ್ ಕಾಂಬ್ಯಾಟ್ ಟ್ರೈನ್ಡ್, ವಿ ಆರ್ ಆಲ್ರೆಡಿ ಟ್ರೈನ್ಡ್. ಅಂಡ್ ನಮಗೆ ಚಿಕ್ಕದ್ರಿಂದನೂ ಹುಟ್ಟಿದಕ್ಕೆ, ಸಾವಿಗೆ, ಒಳ್ಳೇದಕ್ಕೆ, ಕೆಟ್ಟ ಕಾರ್ಯಕ್ಕೆ ಎಲ್ಲದಕ್ಕೂ ನಾವು ವೆಪನ್ ಯೂಸ್ ಮಾಡ್ತೀವಿ. ವೆಪನ್ ನಾವು ಪೂಜೆ ಸಹ ಮಾಡ್ತೀವಿ. ದಿನದಿಂದ ದಿನಕ್ಕೆ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಹಬ್ಬದ ರೀತಿಯಲ್ಲಿ ನಡೆದಿದೆ. ಹಾಕಿಯೊಂದಿಗೆ ಹಲವು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಜನಮನ ರಂಜಿಸುತ್ತಿರುವುದಂತೂ ಸತ್ಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕಳೆದ 23 ದಿನಗಳಿಂದ ಕೊಡವರ ಹಾಕಿ ಪಂದ್ಯಾವಳಿ ನಡೀತಾ ಇದೆ. ಬಹಳ ವಿಶೇಷ ಅಂದ್ರೆ ಹಾಕಿ ನಡುವೆ ಶೂಟಿಂಗ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ನೂರಾರು ಸ್ಪರ್ಧಿಗಳು ಗುರಿಯಿಟ್ಟು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಹಾಗಾದ್ರೆ ಹೇಗಿತ್ತು ಈ ಶೂಟಿಂಗ್ ಸ್ಪರ್ಧೆ? ನೀವೇ ತೆಂಗಿನಕಾಯಿಗೆ ಗುರಿ ಇಡ್ತಿರೋ ಸ್ಪರ್ಧಿಗಳು, ನಾವೇನ್ ಕಡಿಮೆ ಅಂತ ಟಾರ್ಗೆಟ್ ಇಟ್ಟಿರೋ ಮಹಿಳೆಯರು, ಮೊಟ್ಟೆಗೆ ಗುರಿ ಇಟ್ಟು ಹೊಡೆದ ಮಕ್ಕಳು, ಅಬ್ಬಬ್ಬ ಎಲ್ಲೆಲ್ಲೂ ಕೋವಿಯದ್ದೇ ಕಾರುಬಾರು. ಮಂಜಿನ ನಗರಿಯಲ್ಲಿ ಶೂಟಿಂಗ್ ಸ್ಪರ್ಧೆ, ಪುರುಷರಂತೆ ಗುರಿಯಿಟ್ಟ ಮಹಿಳೆಯರು. ಕೊಡಗು ಜಿಲ್ಲೆಯ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಾಕಿ ಮೈದಾನದಲ್ಲಿ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ನಡೆದಿದೆ. ಈ ಬಾರಿ ಹಾಕಿ ಪಂದ್ಯಾವಳಿ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರೋ ಹಿನ್ನೆಲೆ ಶೂಟಿಂಗ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪುರುಷರಷ್ಟೇ ಅಲ್ಲ, ಮಹಿಳೆಯರು, ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕೋವಿ ಹಿಡಿದು ಗುರಿಯಿಟ್ಟರು. ಒಂದು ಕಡೆ ಮೈದಾನದಲ್ಲಿ ಬಿರುಸಿನಿಂದ ಹಾಕಿ ಆಟ ನಡೆಯುತ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಶೂಟಿಂಗ್ ಸ್ಪರ್ಧೆ ನಡೆಸಲಾಯಿತು. ಕೊಡವರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಮುಕ್ತ ಅವಕಾಶ ನೀಡಲಾಗಿತ್ತು. ರಾಜ್ಯದ ಹಲವೆಡೆಯಿಂದ ಸುಮಾರು 300ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ದು ವಿಶೇಷ. ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾವು ಇವತ್ತು ತೆಂಗಿನಕಾಯಿ ಗುಂಡು ಹೊಡೆಯುವಂತಹ ಸ್ಪರ್ಧೆಯನ್ನು ಕೂಡ ನಮ್ಮ ಅವಿಭಾಜ್ಯ ಅಂಗವಾಗಿರುವಂತಹ ಕೋವಿ ನಮ್ಮ ಕೊಡವರ ಹಾಗೂ ಕೊಡಗಿನ ಜನತೆಯ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಅದರ ಒಂದು ಹಬ್ಬವನ್ನು ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಮುಕ್ತವಾಗಿರುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಇನ್ನು ಈ ಶೂಟಿಂಗ್ ಸ್ಪರ್ಧೆಯಲ್ಲಿ 3 ವಿಭಾಗಗಳನ್ನ ಮಾಡಲಾಗಿತ್ತು. 12th ಬೋರ್ .22 ಕೋವಿಯಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಹಾಗೂ ಏರ್ ಗನ್ ನಲ್ಲಿ ಮೊಟ್ಟೆಗೆ ಹೊಡೆಯುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ತಲಾ 30 ಮೀಟರ್, 50 ಮೀಟರ್ ಹಾಗೂ ಮೊಟ್ಟೆಗೆ 15 ಮೀಟರ್ ದೂರವನ್ನ ನಿಗದಿಪಡಿಸಲಾಗಿತ್ತು. ಕೊಡಗಿನಲ್ಲಿ ಕೋವಿಯನ್ನ ಪೂಜ್ಯ ಭಾವನೆಯಿಂದ ನೋಡಲಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಕೋವಿಯನ್ನ ಬಳಸಲಾಗುತ್ತೆ. ಹೀಗಾಗಿ ಈ ಕೋವಿ ಹಬ್ಬವನ್ನ ನಡೆಸಿರೋದು ನಮಗೆ ತುಂಬಾ ಸಂತಸವಾಗಿದೆ ಅಂತಾರೆ ಮಹಿಳೆಯರು. ನಾವು ಕೊಡವರು, ನಾವು ಮಾರ್ಷಲ್ ರೇಸ್ ಫಾಲೋ ಮಾಡೋರು. ಸೊ ನಮಗೆ ಹೆಣ್ಮಕ್ಳಿಗೆ ಸಹ ವಿ ಆರ್ ಟ್ರೈನ್ಡ್. ನಾವು ವೆಪನ್ ಆಗಲಿ ವೆಪನ್ ಟ್ರೈನ್ಡ್ ಅಂಡ್ ಕಾಂಬ್ಯಾಟ್ ಟ್ರೈನ್ಡ್, ವಿ ಆರ್ ಆಲ್ರೆಡಿ ಟ್ರೈನ್ಡ್. ಅಂಡ್ ನಮಗೆ ಚಿಕ್ಕದ್ರಿಂದನೂ ಹುಟ್ಟಿದಕ್ಕೆ, ಸಾವಿಗೆ, ಒಳ್ಳೇದಕ್ಕೆ, ಕೆಟ್ಟ ಕಾರ್ಯಕ್ಕೆ ಎಲ್ಲದಕ್ಕೂ ನಾವು ವೆಪನ್ ಯೂಸ್ ಮಾಡ್ತೀವಿ. ವೆಪನ್ ನಾವು ಪೂಜೆ ಸಹ ಮಾಡ್ತೀವಿ. ದಿನದಿಂದ ದಿನಕ್ಕೆ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಹಬ್ಬದ ರೀತಿಯಲ್ಲಿ ನಡೆದಿದೆ. ಹಾಕಿಯೊಂದಿಗೆ ಹಲವು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಜನಮನ ರಂಜಿಸುತ್ತಿರುವುದಂತೂ ಸತ್ಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.